ನ ಚಿರೇಣ ಮತ್ತು ಅಚಿರೇಣ ಅಂತನ್ನುವುದಕ್ಕೆ ಎರಡಕ್ಕೂ ಒಂದೇ ಅರ್ಥ ಆಗ್ತದೆ. ಬೇಗ ಶೀಘ್ರವಾಗಿ ಅಂತಾನೆ ಅದರ ಅರ್ಥ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ ಅಂತ ಅಚಿರೇಣ ಅಂತ ಪ್ರಯೋಗ ಇದೆ. ಇದು 4ನೇ ಅಧ್ಯಾಯ 39ನೇ ಶ್ಲೋಕ ಭಗವದ್ಗೀತೆ. ಜ್ಞಾನವನ್ನು ಪಡೆದರೆ ಸಾಧಕನಾದವನು ಬೇಗನೆ ಶಾಂತಿಯನ್ನು ಪಡಿತಾನೆ ಅಂತ ಹೀಗೆ ಅಚಿರೇಣ. ಇನ್ನು ಕೆಲವು ಕಡೆ ಅದನ್ನೇ ಇದೇ ಅರ್ಥದಲ್ಲೇ ನ ಚಿರೇಣ ಅಂತನೂ ಪ್ರಯೋಗ ಮಾಡಬಹುದು. ಸಮಾಸ ಸೇರಿಸಿ ಪ್ರಯೋಗ ಮಾಡಿದ್ರೆ ನ ಚಿರೇಣ ಅಚಿರೇಣ, ಸಮಾಸ ಇಲ್ಲದೆ ಹೋದ್ರೆ ನ ಚಿರೇಣ ನ ಚಿರೇಣ, ಹೀಗೆ ಪ್ರಯೋಗ ಆಗ್ತದೆ. ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ ಅಂತ ಹೀಗೆ ಅದರ ಇನ್ನೊಂದು ಪ್ರಯೋಗ. ಇದು ಭಗವದ್ಗೀತೆಯ 5ನೇ ಅಧ್ಯಾಯದ 6ನೇ ಶ್ಲೋಕ. ಯೋಗಯುಕ್ತನಾದ ಮುನಿ ಪರಬ್ರಹ್ಮನನ್ನ ನ ಚಿರೇಣ ಶೀಘ್ರವೇ ತಲುಪ್ತಾನೆ ಅಂತ ಅದರ ಪ್ರಯೋಗ. ಎರಡಕ್ಕೂ ಅರ್ಥ ಒಂದೇ. ಒಂದ್ ಕಡೆ ಸಮಾಸ ಇದೆ, ಒಂದ್ ಕಡೆ ಸಮಾಸ ಇಲ್ಲ, ಇಷ್ಟೇ ವ್ಯತ್ಯಾಸ.